ವಿಡಿಯೋ ಮಾಡಿದಾಗೆಲ್ಲ ಔಷಧಿ ಇವು ಔಷಧಿ ಅಂತ ಹೇಳ್ತಾನೆ ಇದೆ. ಬಟ್ ನಿಮ್ಗೆ ಒಂದು ಚುಚ್ಚು ಮದ್ದು ಬಗ್ಗೆ ಹೇಳಿರ್ಲಿಲ್ಲ. ಅಂದ್ರೆ 6 ತಿಂಗಳಿಗೆ ಹಾಕುವಂತ ಚುಚ್ಚು ಮದ್ದು ಅಂತಂದ್ರೆ ವ್ಯಾಕ್ಸಿನೇಷನ್ಸ್ ತರ ಇನ್ನೊಂದು ಚುಚ್ಚು ಮದ್ದು ಬರುತ್ತೆ, ಅದೇ ಜಂಟ ಅಂತಂದ್ರೆ ಕೋಳಿಗಳು ಚೊಟ್ರ ಆಗೋದು ಮತ್ತೆ ನೆಗಡಿ ಆಗೋದು ಮತ್ತೆ ಎಲ್ಲಾ ಪ್ರಾಬ್ಲಮ್ಸ್ಗಳು ಏನಾರ ಇತ್ತು ಅಂತಂದ್ರೆ ಈ ತರ ಒಂದು ಟಾನಿಕ್ ಬರುತ್ತೆ ಜಂಟ ಅಂತ. ಟೋಟಲ್ ಆಗಿ ಇಲ್ಲಿ ಕಾಣಿಸ್ತಾ ಐತಲ್ಲ ಇದೇನೆ. ನಿಮಗೆ 100 ml ಇದು ಬಂದು ನಿಮಗೆ ಒಂದು 200 ರೂಪಾಯಿ ಒಳಗಡೆ ಅಂತಂದ್ರೆ 200 ರೂಪಾಯಿ ಒಳಗಡೆ ಆಗುತ್ತೆ ಅಮೌಂಟ್ ಬಂದು. ಈ ತರ ಜಂಟ ಅಂತ ಕುಡಿ ಅಂದ್ರೆ ಕೊಡ್ತಾರೆ. ಈ ತರ ಇರುತ್ತೆ ಒಂದು ಲಿಕ್ವಿಡ್. ಇದನ್ನ ಇದು ಅಂತಂದ್ರೆ ಶುಗರ್ ಬಂದಿರ್ತಾರೆ ನೋಡಿ, ಅದ್ರಲ್ಲಿ ಒಂದು ಸಿರೆಂಜ್ ಕೊಡ್ತಾರೆ. ಶುಗರ್ ಬಂದಿರೋರ್ಗೆ ಒಂದು ಸಿರೆಂಜ್ ಕೊಡಿ ಅಂತಂದ್ರೆ ಅದರಲ್ಲಿ ಮಿಲಿ ಲೆಕ್ಕ ಇರುತ್ತೆ, 1 ಮಿಲಿ. ಈ ತರ ನೀವು ಆ ತರ ಮಿಲಿನಲ್ಲಿ ತಗೊಂಡು ರೆಕ್ಕೆ ಹೊಡಿಯುವಂಥದ್ದು, ಇಲ್ಲ ಅಂತಂದ್ರೆ ಕತ್ತಿನ ಹಿಂಭಾಗ ಹೊಡಿಯುವಂಥದ್ದು. ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಒಂದ್ಸಲ ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಳ್ಳಿ. ಬಟ್ ಅದನ್ನ ನಾವು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂತಂದ್ರೆ ಇನ್ನೊಂದು ಫೋನ್ ಇರಬೇಕು, ಇಲ್ಲ ಇಟ್ಕೊಳ್ಳೋರೊಬ್ಬರು ಇದ್ದಿದ್ರೆ ವೀಡಿಯೋ ಮಾಡ್ಬೋದಿತ್ತು. ಬಟ್ ಆದರೆ ಎಲ್ಲೂ ಇಟ್ಟು ವೀಡಿಯೋ ಮಾಡೋಕೆ ಆಗ್ತಿಲ್ಲ. ಬಟ್ ಆ ಕಾರಣಕ್ಕೆ ಇದನ್ನ ರೆಕ್ಕೆಗೆ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ಒಂದ್ಸಲ ಈ ತರ ಚುಚ್ಚೋದು ಯಾವ ತರ ರೆಕ್ಕೆಗೆ ಅಂತ ಒಂದ್ಸಲ ವಿಸಿಟ್ ಮಾಡಿ ವೆಟನರಿ ಡಾಕ್ಟರ್ನ ಒಂದ್ಸಲ ಕೇಳ್ಕೊಳ್ಳಿ. ಇದನ್ನ ಚುಚ್ಚೋದ್ರಿಂದ ನಿಮ್ಮ ಕಾಲುಗಳು ಚೊಟ್ರ ಮತ್ತೆ ಈ ಥರದ್ದು ಏನಾದರೂ ಬರ್ತಾ ಇದ್ರೆ ಅಂದ್ರೆ ಆಡು ಕುರಿ ಕೋಳಿ ಇದನ್ನ ಕುದುರೆ ಹಸುಗಳಿಗೆಲ್ಲ ಹಾಕುವಂಥದ್ದು ಜಂಟ ಅಂತ ಒಂದು ಇದು ಟಾನಿಕ್. ಇದು ನೀವು ಕುರಿಗಳಿಗೆ ಮತ್ತೆ ಈ ಥರದಕ್ಕೆಲ್ಲ ಚುಚ್ಚು ಮದ್ದಲ್ಲಿ ಚುಚ್ಕೋಬಹುದು. ಅಂತಂದ್ರೆ ಇವಕ್ಕೆ ರೆಕ್ಕೆ ಕೆಳಗಡೆ ಚುಚ್ಕೋಬೇಕಾಯ್ತದೆ. ಈ ಔಷಧಿ ಬಂದು ನಿಮಗೆ 200 ರೂಪಾಯಿ ಒಳಗಡೆ. ಅಂತಂದ್ರೆ ಇಲ್ಲಿ ತೋರಿಸ್ತಾವನಲ್ಲ ಈ ಬಡ್ಡಿ ಮಗೊಂದು ಇದು ಹಾಕ್ತೆ ಹೋದ್ರೆ ನಿಮ್ಗೆ ಏನಾಯ್ತವೆ ಅಂದ್ರೆ ರೆಕ್ಕೆ ಇಳಿ ಬಿಟ್ಕೊಳ್ಳೋದು, ಕಾಲೆಲ್ಲ ಜುಗುಡಿಸ್ಕೊಳ್ಳೋದು, ಚೊಟ್ರಿಸ್ಕೊಳ್ಳೋದು, ಈ ಥರ ಎಲ್ಲ ಆಯ್ತಾ ಇರ್ತದೆ. ಈ ಥರ ಜಂಟ ಅಂತ ಕೇಳಿದ್ರೆ ನಿಮಗೆ ಕೊಡ್ತಾರೆ. ಮೆಡಿಕಲಲ್ಲಿ ಇದಕ್ಕೇನು ಮಿಕ್ಸ್ ಮಾಡಬೇಕಾಗಿಲ್ಲ. ಮತ್ತು ಇದರಲ್ಲಿ ತೊಗೊಂಡು ಸಿರೆಂಜಲ್ಲಿ ಚುಚ್ಚುವಂಥದ್ದು. ಅಂತಂದರೆ ನೀವು 6 ತಿಂಗಳಿಗೋ ಇಲ್ಲ ಒಂದು 6 ತಿಂಗಳು ಕಳ್ಕೊಂಡು ಏನೋ ಚುಚ್ಕೊಂಡ್ರೆ ಚುಚ್ಕೋಬೋದು. ಅಂದರೆ ಒಂದು 3-4 ಸಲ ಆಗುತ್ತೆ. ನಿಮ್ಮ ಹತ್ರ ಒಂದು 100 ಕೋಳಿ ಐತೆ ಅಂದರೆ ಇದನ್ನ ಚುಚ್ಕೊಂತು ಅಂತಂದರೆ ನಿಮಗೆ ರೋಗಗಳು ಈ ಥರ ರೋಗ ಲಕ್ಷಣಗಳು ತುಂಬ ಕಡಿಮೆಗಳು. ಅಂದರೆ ರೆಕ್ಕೆಗಳು ಈ ಥರ ಇದಾಯಿತು ಅದಾಯಿತು ಇದಾಯಿತು ಅಂತಿರಲ್ಲ, ಆ ಥರದ್ರಲ್ಲಿ ರೋಗ ಬರದೇ ಇರೋ ಥರ ಕಂಟ್ರೋಲ್ ಮಾಡೋಕ್ಕೆ ಒಂದು ಇಂಜೆಕ್ಷನ್ ಇದು ಕೋಳಿಗಳಿಗೆ ಬೆಟರ್ ಇದೆ. ಮರಿಗಳಿಗೆ ಹಾಕಂಗಿಲ್ಲ, ದೊಡ್ಡ ಕೋಳಿಗಳಿಗೆ ಹಾಕೊಳ್ಳಿ, ಮರಿಗಳಿಗೆ ಹಾಕೋಕ್ಕಾಗಲ್ಲ. ಯಾಕಂತಂದರೆ 0.5 ml 0.5 ಮಿಲಿ ಹಾಕಬೇಕಾಗುತ್ತೆ. ಆ ಮಿಲಿಯಲ್ಲಿ ಹಾಕೋಷ್ಟು ಸುಮ್ಮನೆ ತಲೆನೋವು, ಅದಕ್ಕೆ ಅಷ್ಟೊಂದು ಹಾಕೋಕ್ಕಾಗಲ್ಲ. ಜಂಟ ಅಂತ ನೋಡ್ಕೊಳ್ಳಿ ಇಂಜೆಕ್ಷನು. ಬರೀ ಆಂಟಿಬಯೋಟಿಕ್ ಹಾಕೋರೆ ಸಾಕ. ಅಂದರೆ ಆಂಟಿಬಯೋಟಿಕ್ ಹಾಕಿದ ತಕ್ಷಣ ರೋಗ ಉಂಟೋಯ್ತದ ಅಂತಂದರೆ ತುಂಬ ಜನ ಅನ್ಕೊಂಡಿರ್ಬೋದು. ಅಂತಂದರೆ ಫಾರಮ್ ಮಾಡಿಬಿಟ್ವಿ, ಆಂಟಿಬಯೋಟಿಕ್ ಹಾಕೋರೆ ಸಾಕು, ರೋಗ ಬರ್ದಿರೋ ಥರ ಪೌಡ್ರ್ ಹಾಕೋರೆ ಸಾಕು, ಮತ್ತು ಸುಮ್ಮನೆ ಹೇಳೋದೆಲ್ಲ ಔಷಧಿಗಳು ಹಾಕ್ತಾ ಇರ್ತಾರೆ, ಏನಂತ ಅಂತ ಗೊತ್ತಾಗೋದಿಲ್ಲ. ಈಗ ಫಾರಮ್ ಕ್ಲೀನ್ ಇಲ್ಲದಂತೆಯೇ ಈಗ ಫಾರಮಲ್ಲಿ ಸೊಳ್ಳೆಗಳು, ನೊಣಗಳು, ಈ ಥರದ ವೈರಸ್ಗಳು, ಕೀಟಾಣುಗಳು, ಆಮೇಲೆ ಬ್ಯಾಕ್ಟೀರಿಯಾಸ್ಗಳು, ಆಮೇಲೆ ಒಂದಷ್ಟು ಇನ್ಫೆಕ್ಷನ್ಗಳು ಎಲ್ಲ ಆಗಿರ್ತಾವೆ. ಬಡ್ಡಿ ಮಗನ ಇವೆಲ್ಲ ಬಂದೇ ಬರ್ತಾವೆ. ಕೋಳಿಯೇನು ಗಿಳಿಯೇನು ಎಲ್ಲ. ಈಗ ಅವೆಲ್ಲ ಬಂದಾಗ ಏನು ಮಾಡಬೇಕು, ಈಗ ಸುಮ್ಮನೆ ಆಂಟಿಬಯೋಟಿಕ್ ಔಷಧಿ ಕೊಡ್ತೀನಿ ಅಂದ್ಬಿಟ್ಟು ಆ ಪೌಡ್ರು ಈ ಪೌಡ್ರು ಅದು ಇದು ಹೊಡೀರಿ ಹಂಗೆ ಹಿಂಗೆ ಅಂತ ಹೇಳಿರ್ತಾರೆ. ಬಟ್ ಫಾರಮ್ ಕ್ಲೀನ್ ಆಗೋಕ್ಕೆ ಯಾವ್ದು ಹೊಡಿಬೇಕು ಮತ್ತು ಫಾರಮ್ ಕ್ಲೀನ್ ಆಗಿರೋದಕ್ಕೆ ಯಾವ್ದು ಹೊಡ್ಕೋಬೇಕು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಅಂತಂದರೆ ತುಂಬ ಜನಕ್ಕೆ ಇದು ಗೊತ್ತಿಲ್ಲದೆ ಇರೋದ್ರಿಂದ ಹೇಳ್ತಾರೆ ಅಷ್ಟೇ. ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಇಲ್ವಾ ಹೇಳ್ಕೊಡೋಕೆ, ಯಾಕೆ ತಲೆ ಕೆಡ್ಸ್ಕೊಂತೀರಿ? ಇಲ್ಲಿ ಕಾಣಿಸ್ತಾನೆ ನೋಡ್ರಿ ಫಾರ್ಮಲಿನ. ಅಂತಂದರೆ ನಿಮಗೆ ಇದು 60 ರೂಪಾಯಿ ಇಲ್ಲಾಂದರೆ 40 ರೂಪಾಯಿ. ಕೆಲವು ಮೆಡಿಕಲಲ್ಲಿ 40 ರೂಪಾಯಿಗೂ ಕೊಡ್ತಾರೆ, ಕೆಲವು 60 ರೂಪಾಯಿ ಇಸ್ಕೊಂತಾರೆ. ಬಂದು ಇದು ಫಾರ್ಮಲಿನ ನೀವು ಆ ಒಂದು ಅರ್ಧ 2 ಮುತ್ಲ ಇಲ್ಲ 3 ಮುತ್ಲ, ಒಂದೊಂದು ಔಷಧಿ ಕ್ಯಾನಲ್ಲಿ 15 ಲೀಟ್ರ್ ಕ್ಯಾನ್ಗೆ ಒಂದು 3 ಮುತ್ಲ. ಅಂತಂದರೆ ಲೀಟ್ರಿಗೆ 1 ml ಹಾಕೋರು ಆಯ್ತು, ಇಲ್ಲಾಂದರೆ ಇದರಲ್ಲೇ ಮುಸ್ಲ ಆಯ್ತಲ್ಲ, ಈ ಮುಚ್ಚಳದಲ್ಲೇ 2 ಮುತ್ಲ ಇಲ್ಲ 3 ಮುತ್ಲ ಹಾಕೊಂಡ್ರು ಕೂಡ ಆಗುತ್ತೆ. ಇದು ಬಂದು ನಿಮಗೆ ಫಾರ್ಮಲಿನ್ ಅಂತ. ಅಂತಂದರೆ ಇದನ್ನ ಫಾರಮಲ್ಲಿ ಕೋಳಿ ಇಲ್ಲದೆ ಇದ್ದಾಗಲೂ ಹೊಡಿಬೋದು, ಕೋಳಿ ಮೇಲೆ ಹೊಡಿಬೋದು. ಕೋಳಿ ಮೇಲೆ ಹೊಡೆದ್ರೆ ಒಂದು ಸ್ವಲ್ಪ ಎಫೆಕ್ಟ್ ಏನೂ ಇಲ್ಲ. ಬಟ್ ಆದರೆ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಸೇಫ್ಟಿ ಕಮ್ಮಿ. ಅಂದರೆ ಕಣ್ಣು ಬಿದ್ದರೆ ಉರಿಯೋದು ಈ ಥರ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಾರ್ಮಲಿನ ನೀವು ಹಾಕ್ಬೋದು ಮತ್ತು ಫಾರ್ಮಲಿನ ಹೊಡಿಬೋದು. ಅಂತಂದರೆ ಫಾರಮ್ಗೆಲ್ಲ ಹೊಡಿಬೋದು. 24 ಮಂತ್ಸ್ ಹೆಂಗಾರೆ 24 ತಿಂಗಳು ಹೆಂಗಾರೆ ಯೂಸ್ ಮಾಡ್ಕೋಬೋದು. ಮತ್ತು 24 ತಿಂಗಳಾದಮೇಲೆ ಯೂಸ್ ಮಾಡೋಕ್ಕಾಗಲ್ಲ ಫಾರ್ಮಲಿನ್ ಅಂತ. ಬಟ್ ನಿಮಗೆ ಇದು ಮ್ಯಾನುಫ್ಯಾಕ್ಚರ್ ಬಂದು 26ರಲ್ಲಿ ಮಾರ್ಚ್ ತಿಂಗಳಲ್ಲಿ ಆಗಿರೋದು. ಇನ್ನು 24 ತಿಂಗಳು ಹಂಗಾರೆ ಯೂಸ್ ಮಾಡ್ಕೋಬೋದು. 400 ml ಬಂದು ನಿಮಗೆ 60 ರೂಪಾಯಿ ಇರುತ್ತೆ. ಜಾಸ್ತಿ ಕಡಿಮೆ ದುಡ್ಡಲ್ಲಿರುವಂಥದ್ದು ಅಂದರೆ ಫಾರ್ಮಲಿನ್ ಒಂದೇ. ಅಂತಂದರೆ ನಿಮ್ಮ ಫಾರಮಲ್ಲಿ ಕ್ಲೀನ್ ಆಗೋಕ್ಕೆ ಮತ್ತು ಒಳಗಡೆ ಏನೇ ಇನ್ಫೆಕ್ಷನ್ ಇದ್ರೂ ಮತ್ತು ಏನೇ ಇದ್ರೂ ನಿಮಗೆ ಕ್ಲಿಯರ್ ಆಯ್ತದೆ ಮತ್ತು ಚೆನ್ನಾಗಿರ್ತದೆ. ಫಾರ್ಮಲ್ಲಿನ ಹೊಡ್ಕೊಳ್ಳಿ, ಕೋಳಿ ಫಾರಮ್ ನೀಟಾಗಿ ಇಟ್ಕೊಳ್ಳಿ. ಅಷ್ಟೇ ನಿಮ್ಗೆ ಹೇಳ್ತಾ ಇರೋದು. ನಿಮ್ಮ ಫಾರಮ್ ನೀಟಾಗಿದ್ದಷ್ಟು ಕೋಳಿಗಳು ಚೆನ್ನಾಗಿ ಆ್ಯಕ್ಟಿವ್ನೆಸ್ಸು ಮತ್ತು ಕೋಳಿಗಳು ಚೆನ್ನಾಗಿರೋಕ್ಕೆ ಮತ್ತು ಪ್ರತಿಯೊಂದಕ್ಕೂ ಸುಮ್ಮನೆ ಬೆಟರ್ ಆಗಿರ್ತದೆ. ಸುಮ್ಮನೆ ಆ ಔಷಧಿ ಈ ಔಷಧಿ ಅನ್ನೋದಕ್ಕಿಂತ ಹೆಚ್ಚುಕಟ್ಟಾಗಿ ಯಾವ ಯೂಸ್ ಆಯ್ತವೆ ಕಡಿಮೆ ರೇಟಲ್ಲಿ ಹೊಡ್ಕೊಳ್ಳೋದು ಬೆಟರು.